ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಜೃಂಭಣೆಯ ವೈಕುಂಠ ಏಕಾದಶಿ ಕಾರ್ಯಕ್ರಮ ನಡೀತಾ ಇದೆ. ಇದು 12ನೇ ವರ್ಷದ ವೈಕುಂಠ ಏಕಾದಶಿ ಕಾರ್ಯಕ್ರಮ. ನಮ್ಮದು ಇವತ್ತವರೆಗೂ ವೆಂಕಟೇಶ್ವರ ಸನ್ನಿಧಿಯಲ್ಲಿ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೋದ ಬಾರಿ 30ರಿಂದ 35 ಸಾವಿರ ಜನ ಸೇರಿತ್ತು. ಈ ಸಾರಿ 35-40 ಸಾವಿರ ಜನ ಸೇರುವ ನಿರೀಕ್ಷೆ ಇದೆ. ಮುಂದಿನ ದಿನಗಳಲ್ಲೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಕ್ತಾದಿಗಳಿಗೆ ಇದು ಅವಕಾಶ ಮಾಡಿಕೊಟ್ಟು ಯಾವುದೇ ಒಂದು ರೀತಿ ತೊಂದರೆ ಆಗದಂಗೆ ನೀರಿನ ವ್ಯವಸ್ಥೆ ಇರ್ಬೋದು, ಭಕ್ತಾದಿಗಳಿಗೆ ಲಾಡು ವ್ಯವಸ್ಥೆ ಇರ್ಬೋದು, ವಿವಿಧ ತರಹದ ಇದು ಪ್ರಸಾದಗಳನ್ನು ತಯಾರು ಮಾಡಿದ್ದೇವೆ. ಮುಂದಿನ ದಿನಗಳು ಸಹ ಹೆಚ್ಚಿನ ರೀತಿಯಲ್ಲಿ ನಾವು ಕಾರ್ಯಕ್ರಮ ಮಾಡ್ತೇವೆ. ಎಲ್ಲ ಬರುವ ಭಕ್ತರು 40 ಸಾವಿರ ಭಕ್ತಾದಿಗಳಿಗೆ ಲಡ್ಡು ಪ್ರಸಾದ ವ್ಯವಸ್ಥೆ ಮಾಡಿದ್ದೀವಿ. ಆಮೇಲೆ ವಿವಿಧ ತರಹದ ಪೊಂಗಲ್ಲು, ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು, ಕೇಸರಿ ಬಾತು, ಉಪ್ಪಿಟ್ಟು, ಇದು ಬಾತು, ವೆರೈಟಿ ಪ್ರಸಾದ ವಿನಿಯೋಗವನ್ನು ಮಾಡ್ತಾ ಇದ್ದೇವೆ. ದೇವಸ್ಥಾನದಲ್ಲಿ ಇದು ಪುಷ್ಪಾಲಂಕಾರ, ದೇವರಿಗೆ ಅಲಂಕಾರ, ದೇವರು ಬಹಳ ವಿಜೃಂಭಣೆಯಿಂದ ಭಕ್ತಾದಿಗಳು ನೋಡ್ತಾ ಇದ್ದಾರೆ, ದರ್ಶನ ಪಡಿತಾ ಇದ್ದಾರೆ. ನಿನ್ನೆ ಜನಪ್ರಿಯ ಶಾಸಕರಾದ್ರು ಅವರು ತಿರುಪತಿಗೆ ಹೋಗೋ ಕಾರ್ಯಕ್ರಮ ಇದ್ದಿದ್ರಿಂದ ನಿನ್ನೆ ಸಹ ಜನಪ್ರಿಯ ಶಾಸಕರು ಶ್ರೀನಿವಾಸ್ ಅವರು ಬಂದು ದರ್ಶನ ಪಡೆದ್ರು. ಇವತ್ತು ನಮ್ಮ ಹರ್ಷ ಹಾಸ್ಪಿಟಲ್ ಶಿವಕುಮಾರ್ ಅವರು, ವಿವಿಧ ನಗರಸಭಾ ಸದಸ್ಯರು, ಸಾಯಿ ಸಮಿತಿ ಅಧ್ಯಕ್ಷರು, ನಗರಸಭಾ ಅಧ್ಯಕ್ಷರು, ಎಲ್ಲ ನಮ್ಮ NDA ಅಧ್ಯಕ್ಷರು ಇನ್ನೇನು ಬರುವ ಸಾಧ್ಯತೆ ಇದೆ. ಎಲ್ಲ ನೆಲಮಂಗಲದ ಎಲ್ಲ ಪ್ರಮುಖ ಮುಖಂಡರುಗಳೆಲ್ಲ ಬಂದು ದೇವಸ್ಥಾನಕ್ಕೆ ದರ್ಶನ ಪಡೆದಿದ್ದಾರೆ. ರಾತ್ರಿ 11 ಗಂಟೆ ಆದರೂ ಎಲ್ಲರಿಗೂ ಲಡ್ಡು ವಿತರಣೆ, ಪ್ರಸಾದ ವಿನಿಯೋಗ ಎಲ್ಲ ಇರುತ್ತೆ. ಕೇಸರಿ ಬಾತು, ಉಪ್ಪಿಟ್ಟು, ಪಲಾವು, ವಿವಿಧ ತರಹದ ಎಲ್ಲ 11 ಗಂಟೆ ರಾತ್ರಿ ಆದ್ರೂ ಸಹ ಎಲ್ಲರಿಗೂ ಪ್ರಸಾದ ಸಿಗುತ್ತೆ. ಎಂ ನಾರಾಯಣಗೌಡ, ವೆಂಕಟೇಶ್ವರ ಚಾರಿಟಬಲ್ ಅಧ್ಯಕ್ಷರು.